ದೇಶದ ಆರ್ಥಿಕತೆಯ ಕೇಂದ್ರ ಬಿಂದು, ಶ್ರೀಮಂತರ ಶ್ರೀಮಂತಿಕೆಗೆ ಮೆಟ್ಟಲಾಗಿರುವಂತಹ ಸಮಸ್ತ ದೇಶದ ರೈತ ಕೂಲಿ ಕಾರ್ಮಿಕರಿಗೆ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳೊಂದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದುಡಿಯುವ ಕೈಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿ, ಅದರಂತೆ ಕೈಗಾರಿಕೆಗಳಲ್ಲಿ ದುಡಿಯುವಂತಹ ಕಾರ್ಮಿಕರನ್ನು ಕೇಂದ್ರ ಸರ್ಕಾರ ಅವರನ್ನೂ ಸಹ ಶ್ರೀಮಂತರು ಅಂತೇಳಿ ಬಿಂಬನೆ ಮಾಡಲಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸಾಂಗನ್ನು ಹೇಳಿದ್ದಾರೆ, ಕೈ ಕೆಸರಾದರೆ ಬಾಯಿ ಮೊಸರು, ದುಡಿಮೆಯೇ ನಂಬಿ ಬದುಕು, ಅದರಲ್ಲೇ ಜೀವವನ್ನು ಹುಡುಕು ಅಂತೇಳಿ. ಯಾಕಂದ್ರೆ ಅವರ ಒಂದು ಅರ್ಥಪೂರ್ಣವಾದ ಹಾಡು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವತ್ತು ಸಹ ದೇಶದ ಭದ್ರತೆ, ಒಂದು ಕಟ್ಟಡ ತಗೊಳ್ಳಿ, ಆ ಕಟ್ಟಡದಲ್ಲಿ ಎಲ್ಲಾ ಶ್ರೀಮಂತರು ವಾಸ ಮಾಡ್ಬೋದು, ಅದರ ಅಡಿಪಾಯ ಹಾಕೋದು ಕಾರ್ಮಿಕರು. ಇದು ಕೃಷಿ ತಗೊಳ್ಳಿ, ಕೃಷಿ ಇಲ್ಲದಂತ ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕರಿಲ್ಲ ಅಂದ್ರೆ ಅದನ್ನು ಊಹೆ ಮಾಡಿಕೊಳ್ಳೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಇವತ್ತು ದೇಶಕ್ಕೆ ಅನ್ನ ಅಥವಾ ಅನ್ನದಾತನ ಏನು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಕೃಷಿಯ ಬೆನ್ನೆಲುಬು ಅಂದ್ರೆ ರೈತ ಕೂಲಿ ಕಾರ್ಮಿಕರು. ಇವತ್ತು ಬೆಳಗ್ಗೆ ಎದ್ದೋಗಿದ್ದಾರೆ ಅಂದ್ರೆ ಮಹಿಳೆಯರು ಇವತ್ತು ಹೊಲ ಗದ್ದೆಗಳಲ್ಲಿ ದುಡಿದು ಇವತ್ತು ಆ ಬೆವರನ್ನು ಸುರಿಸ್ತಾ ಇದ್ದಾರೆ. ಆದ್ರೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಕಾರ್ಮಿಕರಿಗೆ ಭದ್ರತೆ ಅನ್ನೋದಿಲ್ಲ, ಸಂಪೂರ್ಣವಾಗಿ ಭದ್ರತೆಯನ್ನು ಅಭದ್ರತೆ ಅನ್ನೋದು ಆಗ್ಬಿಟ್ಟೈತೆ. ಇವತ್ತು ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡ್ತಾರೆ, ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಮಹಿಳೆಯರು ಇವತ್ತೇನು ಕೆಲಸ ಮಾಡ್ತಾರೆ, ಅವ್ರಿಗೆ ಭದ್ರತೆ ಅನ್ನೋದಿಲ್ಲ. ಇವತ್ತು ಕಾರ್ಮಿಕ ದಿನಾಚರಣೆ, ಆ ಕಾರ್ಮಿಕರ ಕೈ ಕೆಸರಾದರೆ ಶ್ರೀಮಂತರ ಒಂದು ಕೈ ಶ್ರೀಮಂತಿಕೆ ಹೆಚ್ಚಾಗೋದು. ಅದನ್ನು ಬಿಟ್ಟು ಇವತ್ತು ಕಾರ್ಖಾನೆಗಳಲ್ಲಿರ್ಬೋದು, ಕೃಷಿ ಕ್ಷೇತ್ರದಲ್ಲಿರ್ಬೋದು, ಕಟ್ಟಡ ಕಾರ್ಮಿಕರಿರ್ಬೋದು, ಎಲ್ಲೇ ಇರ್ಬೋದು, ಏನು ದುಡಿತಾ ಇದ್ದಾರೆ ಆ ದುಡಿಯುವ ಕಾರ್ಮಿಕರಿಗೆ ಭದ್ರತೆ ನೀಡಲಿ, ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಲಿ. ಮತ್ತೊಮ್ಮೆ ಸಮಸ್ತ ದೇಶದ ಮತ್ತು ಪ್ರಪಂಚದ ಎಲ್ಲ ರೈತ ಕೂಲಿ ಕಾರ್ಮಿಕರಿಗೆ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳೊಂದಿಗೆ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುವ, ಈ ದೇಶದ ಭವಿಷ್ಯವನ್ನು ರೂಪಿಸುವಂತಹ ಕೂಲಿ ಕಾರ್ಮಿಕರನ್ನು ನಿರ್ಲಕ್ಷ್ಯ ಮಾಡದಿರಿ. ಆ ನಿರ್ಲಕ್ಷ್ಯ ಮಾಡಿದರೆ ಅವರ ಶಾಪ ನಿಮಗೆ ತಟ್ಟೋದಿಲ್ಲ. ಯಾಕಂದ್ರೆ ಇವತ್ತು ಕನಿಷ್ಠ ವೇತನ ಅನ್ನೋದು ಜಾರಿ ಆಗ್ತಾ ಇಲ್ಲ. ಯಾಕೆ ಜಾರಿ ಆಗ್ತಲ್ಲ? ಇವತ್ತು ಕಾರ್ಖಾನೆಗಳು ದುಡಿತಾ ಇದ್ದಾರೆ, ಅವ್ರಿಗೆ 25,000 ರೂಪಾಯಿ ಸಂಬಳ ಕೊಡ್ಬೇಕಂತೇಳಿ ಕಾನೂನಿದ್ರು ಆ ಕಾನೂನನ್ನು ಉಲ್ಲಂಘನೆ ಮಾಡಿ ಗುತ್ತಿಗೆದಾರರು ಅವರ ಬೆವರ ಹನಿಯನ್ನು ಕಸಿದು ಅವರ ಒಂದು ದುಡಿಮೆಯಲ್ಲಿ ಇವತ್ತು ಅವರು ಶ್ರೀಮಂತರಾಗ್ತಾ ಇದ್ದಾರೆ. ಅವ್ರು ಓಡಾಡೋ ಕಾರು ಫಾರ್ಚುನರ್, ಇನೋವಾ ಯಾರಿಂದ ಬಂದಿದ್ದು? ಕಾರ್ಮಿಕರಿಂದ ಬಂದಿದ್ದು. ಆದ್ರೆ ಆ ಕಾರ್ಮಿಕರು ದುಡಿಯುವ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳು ಕೊಡ್ತಲ್ಲ, ಅವರ ವೇತನವನ್ನು ಏನೋ ಸಂಪೂರ್ಣವಾಗಿ ಕಡಿತ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಹೇಳ್ತಾ ಇರೋದು, ಒಂದು ಕಾರ್ಮಿಕ ನೀತಿ ಜಾರಿ ಆಗಲೇಬೇಕು. ಯಾಕಂದ್ರೆ ಒಬ್ಬ ಶ್ರೀಮಂತಕ್ಕೆ ಒಂದು ದೇಶದ ಭವಿಷ್ಯವನ್ನು ರೂಪಿಸುವಂತಹ ಕಟ್ಟಡ ಕಟ್ಟೋದ್ರಿಂದ ಹಿಡಿದು ಭೂಮಿಗೆ ದುಡಿಯುವಂತ ಹಿಡಿದು ಈ ದೇಶವನ್ನು ಆಳುವಂತಹ ಪ್ರಧಾನಮಂತ್ರಿ ಇರುವಾದ ಸಂಸತ್ ಭವನ ಕಟ್ಟುವುದು ಕಾರ್ಮಿಕರೇ ಅನ್ನೋದನ್ನು ನಾವು ಮರೆಯಬಾರದು. ಮತ್ತೊಮ್ಮೆ ಪ್ರಪಂಚದ ಮತ್ತು ದೇಶದ ರೈತ ಕೂಲಿ ಕಾರ್ಮಿಕರಿಗೆ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳಿವೆ. ಕಾರ್ಮಿಕರ ಭದ್ರತೆ ಹೆಚ್ಚಲಿ, ಅವರ ಬೆವರ ಹನಿಗೆ ತಕ್ಕ ವೇತನ ಸಿಗಲಿ, ಮತ್ತೆ ಅವರ ಬೆವರ ಹನಿ ಆರುವ ಮುಂದವೇ ಅವರ ದುಡಿಮೆಗೆ ತಕ್ಕ ವೇತನವನ್ನು ಸರ್ಕಾರ ಪಾವತಿಸಲಿ. ಕಾರ್ಮಿಕರ ಹೆಸರಲ್ಲಿ ವಂಚನೆ ಮಾಡುವಂತಹ ಯಾರೇ ಆಗಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಬಡವರ ಕಾರ್ಮಿಕರ ರಕ್ಷಣೆಯಾಗಲಿ ಅಂತೇಳಿ ಮತ್ತೊಮ್ಮೆ ಸಮಸ್ತ ರೈತ ಕೂಲಿ ಕಾರ್ಮಿಕರಿಗೆ ರೈತ ಸಂಘದ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿ.